ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮೀನಾ ಷಣ್ಮುಖ ಅಂತೇಳಿ. ವೆಲ್ಕಮ್ ಟು ಅರಿವು ಟ್ಯುಟೋರಿಯಲ್ಸ್, ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಈಸಿ ಲರ್ನಿಂಗ್, ಗೆಟ್ ಬ್ರೈಟ್ ಫ್ಯೂಚರ್. ಅಂದರೆ ಅತಿ ಸುಲಭವಾಗಿ ಕಲೀರಿ ನಮ್ಮ ಕ್ಲಾಸಸ್ ಮೂಲಕವಾಗಿ, ಮತ್ತು ಬ್ರೈಟ್ ಫ್ಯೂಚರ್ ಸಿಗಲಿ ನಿಮ್ಮೆಲ್ರಿಗೂ. ನನಗಿಂತ ದೊಡ್ಡವರಾಗಿದ್ದರೆ ಒನ್ಸ್ ಅಗೇನ್ ನಮಸ್ಕಾರಗಳು. ನನಗಿಂತ ಸಣ್ಣವರಾಗಿದ್ದರೆ, ಅಂದರೆ ಏಜಲ್ಲಿ ಚಿಕ್ಕವರಾಗಿದ್ದರೆ, ಅವರಿಗೆ ನನ್ನ ಅನಂತ ಹಾರ್ದಿಕ ಆಶೀಸ್ಸುಗಳು. ಸೊ ಬಿಫೋರ್ ಗೋಯಿಂಗ್ ಟು ಸೇ ಸಮಥಿಂಗ್, ಅಂದರೆ ಈಗ ನಮ್ಮ ಟ್ಯುಟೋರಿಯಲ್ಸ್ ಬಗ್ಗೆ ನೀವು ಕಲಿಯುವ ರೀತಿ ಫ್ಯೂಚರಲ್ಲಿ ಏನೇನಂತ ಹೇಳೋಕ್ಕಿಂತ ಮುಂಚೆ ಇಲ್ಲಿ ನಾನು ಯೂಟ್ಯೂಬ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೂಟ್ಯೂಬ್ ಮ್ಯಾನೇಜ್ಮೆಂಟ್ ಫಾರ್ ಗಿವಿಂಗ್ ದಿಸ್ ಪ್ಲ್ಯಾಟ್ಫಾರ್ಮ್ ಆಪರ್ಚುನಿಟಿ ಫಾರ್ ಮೀ ಟು ಮೀಟ್ ಯು ಆಲ್. ನನ್ನ ಅನಂತ ವಂದನೆಗಳು ಅವ್ರಿಗೆ. ಯಾಕಂದರೆ ಯೂಟ್ಯೂಬ್ ಅವರು ಈ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಕೊಟ್ಟಿರೋದ್ರಿಂದಲೇ ನಮ್ಮ ಥರ ಅವರು ನಿಮ್ಮೆಲ್ಲರನ್ನ ಮೀಟ್ ಆಗಲಿಕ್ಕೆ ಚಾನ್ಸ್ ಸಿಗ್ತಾಯಿದೆ. ಸೊ ಹಾಗಾಗಿ ಫಸ್ಟ್ ಥ್ಯಾಂಕ್ಸು ಅವರಿಗೇ. ಸೆಕೆಂಡ್ ಥ್ಯಾಂಕ್ಸು ನಿಮ್ಮಗಳಿಗೆ. ಯಾಕಂದರೆ ನಮ್ಮನ್ನು ಉಳಿಸಿ ಬೆಳೆಸಬೇಕಾಗಿರೋದು ನಿಮ್ಮಗಳ ಕೈಯಲ್ಲೇ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಅರಿವು ಟ್ಯುಟೋರಿಯಲ್ಸ್ಗೆ. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ. ಯಾವ ಥರ ಕಲಿಯೋದು ಪ್ರತಿಯೊಂದು ನಾವು ಹೇಳ್ಕೊಡ್ತೀವಿ ಇಲ್ಲಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ನೀವು ಮೆಸೇಜ್ ಬಾಕ್ಸಲ್ಲಿ ಹಾಕ್ಬೋದು. ಕ್ಲಿಯರ್? ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್. ಏನಿದು ಸ್ಪೋಕನ್ ಇಂಗ್ಲೀಷ್ ಅಂದರೆ ಹೇಗೆ ಸುಲಭವಾಗಿ ಇಂಗ್ಲೀಷ್ನ ಮಾತಾಡೋದು ಅಂತೇಳಿ. ಇದು ಬಹಳ ಜನರ ಪ್ರಾಬ್ಲಮ್. ಸೊ ಕೆಲವರಿಗೆ ಎಲ್ಲ ಗೊತ್ತಿರುತ್ತೆ, ಆದರೆ ಬಳಸೋ ರೀತಿ ಗೊತ್ತಿರಲ್ಲ. ಅಂದರೆ ಪದಗಳ ಜೋಡಣೆಯನ್ನು ಯಾವ ಥರ ಮಾಡಬೇಕಂತ ಗೊತ್ತಿರಲ್ಲ. ಕೆಲವರು ಹೇಳ್ತಾರೆ, ಮೇಡಮ್ ನಾವು ಓದ್ತೀವಿ ಬಟ್ ನಮ್ಗೆ ಅರ್ಥ ಆಗಲ್ಲ ಅಂತ. ಇನ್ನು ಕೆಲವರು ಹೇಳ್ತಾರೆ, ಮೇಡಮ್ ನಾವು ಅರ್ಥ ಆಗುತ್ತೆ ಯಾರಾದರೂ ಮಾತಾಡಿದ್ರೆ, ಬಟ್ ನಮ್ಗೆ ರಿಪ್ಲೈ ಮಾಡಲಿಕ್ಕೆ ಬರಲ್ಲ ಅಂತ. ಏನಪ್ಪ ಅದು ಅಂದರೆ ಪದಗಳ ಜೋಡಣೆ ಯಾವ ಥರ ಮಾಡೋದಂತ ಅವ್ರಿಗೆ ಗೊತ್ತಾಗಿರಲ್ಲ. ಇಲ್ಲಿ ನಾನು ನಿಮಗೆ ಹೈಲಿ ಸ್ಟ್ಯಾಂಡರ್ಡ್ ಇಂಗ್ಲೀಷ್ಗೆ ಕರ್ಕೊಂಡು ಹೋಗ್ತೀನಿ ಮೊದಲಲ್ಲೇ ಅಂತ ಹೇಳಲ್ಲ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಸ್ವಲ್ಪನೇ ಅರ್ಥ ಮಾಡಿಸಿ ಪದಗಳ ಜೋಡಣೆ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತೀನಿ. ಈಗ ಒಂದು ಮುತ್ತಿನ ಮಾಲೆಯಲ್ಲಿ ಒಂದೊಂದು ಮುತ್ತು ಪೋಣಿಸ್ತಾ ಒಂದು ಹಾರ ಹೆಂಗೆ ರೆಡಿ ಮಾಡ್ತೀವೋ ಆ ಥರ ಹೇಳ್ಕೊಡ್ತಾ ಹೋಗ್ತೀವಿ. ಅದು ಈಸಿಯೆಸ್ಟ್ ವೇಯಲ್ಲಿ, ಅಂದರೆ ಬಹಳ ಅತಿ ಸುಲಭದ ಮಾರ್ಗದಲ್ಲಿ ಗೈಡ್ ಮಾಡ್ತೀವಿ. ನೀವು ಅದನ್ನು ಬಳಸ್ತಾ ಹೋಗಿ ದಯವಿಟ್ಟು. ದಟ್ ಈಸ್ ಮೈ ವಿಶ್. ಓಕೆ, ನೋ ಮಚ್ ಹಾರ್ಡ್ ವರ್ಕ್. ಈಗ ನೋಡಿ, ಪ್ರತಿಯೊಬ್ಬರು ಬ್ಯುಸಿನೇ ತಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ. ಅದು ಮನೆಯಲ್ಲಿದ್ದಂಥ ಹೆಣ್ಣು ಮಕ್ಕಳಿರ್ಬೋದು, ಅವ್ರಿಗೆ ತಮ್ಮದೇ ಆದ ಬ್ಯುಸಿ ಇರುತ್ತೆ, ಅಡುಗೆ ಮಾಡೋದು, ಮಕ್ಕಳನ್ನ ನೋಡ್ಕೊಳ್ಳೋದು. ಸ್ಟೂಡೆಂಟ್ಸ್ ಈಗೀಗ ಹೇಳಬೇಕಂದ್ರೆ ತುಂಬ ಹೊತ್ತು ಸ್ಕೂಲ್ನಲ್ಲೇ ಕಳೀತಾರೆ, ಅವ್ರಿಗೂ ಸಹ ಜಾಸ್ತಿ ಸಮಯ ಇರೋಲ್ಲ ಅವ್ರ ಹತ್ರ. ಹಾಗಾಗಿ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಇದ್ರ ಬಗ್ಗೆಯೂ ಸಹ ಟೈಮ್ ಇರಲ್ಲ ಯಾರೇ ಆಗಲಿ. ಅದು ವರ್ಕಿಂಗ್ ಪೀಪಲ್ ಇರ್ಬೋದು, ನಾನ್ ವರ್ಕಿಂಗ್ ಪೀಪಲ್ ಇರ್ಬೋದು. ಹಾಗಾಗಿ ಇಲ್ಲಿ ನಮ್ಮ ಕ್ಲಾಸಸ್ನ ಯಾರು ಅಟೆಂಡ್ ಆಗ್ತಾರೋ ಅವ್ರಿಗೆ ನೋ ಮಚ್ ಹಾರ್ಡ್ ವರ್ಕ್, ಅವ್ರಿಗೆ ಹಾರ್ಡ್ ವರ್ಕು ಜಾಸ್ತಿ ಇರೋಲ್ಲ. ಸೊ ನಾವು ಕೊಡುವಂಥ ಟಿಪ್ಸ್ನ ನೀವು ಬಳಸ್ತಾ ಹೋದರೆ ಸಾಕು. ಕೆಲವೊಂದೇ ಹಿಂಟ್ಸ್ನ ನೀವು ಜಸ್ಟ್ ಒಂದು ಬುಕ್ಕಲ್ಲಿ ಬರೆದಿಡಿ. ನೀವು ಕೂತ್ಕೊಂಡು ಪೇಜ್ಗಟ್ಟಲೆ ಬರೆದು ಅದೆಲ್ಲ ಏನೂ ಇರಲ್ಲ. ನಾನು ಕೊಡೋ ಟಿಪ್ಸ್ನ ನೀವು ಯೂಸ್ ಮಾಡ್ತಾ ಹೋದರೆ ತುಂಬ ನಿಮಗೆ ಸುಲಭ ಆಗುತ್ತೆ. ಡೈಲಿ ಪ್ರಾಕ್ಟೀಸ್ ಸ್ಟೆಪ್ ಬೈ ಸ್ಟೆಪ್. ನೀವು ಎವ್ರಿ ಡೇ ಸ್ಟೆಪ್ ಬೈ ಸ್ಟೆಪ್ಪು ಕಲಿತಾ ಹೋಗಿ. ಹೇಗಪ್ಪ ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಬ್ಬರೂ ಅಷ್ಟೇ ತಮ್ಮ ಸಮಯನ ಕೊಟ್ಟು ಎಂಟೈರ್ ಟೈಮ್ನ ಸ್ಪೆಂಡ್ ಮಾಡಿ ಕೂತ್ಕೊಂಡು ಕಲಿತು ಎದ್ದು ಮಾತಾಡಲಿಕ್ಕಾಗಲ್ಲ. ಡೇ ಟು ಡೇ ನಾ ಹೇಳ್ದಂಗೆ ಒಂದೊಂದು ಮುದ್ದೆ ಪೋಣಿಸ್ದಂಗೆ ಸ್ವಲ್ಪ ಕಲಿತಾ ಅದನ್ನು ಅಭ್ಯಾಸ ಮಾಡ್ತಾ ಹೋದರೆ. ಹೇಗೆ ಅಭ್ಯಾಸ ಮಾಡೋದು? ಬಳಸಿ ಸ್ಟೆಪ್ ಬೈ ಸ್ಟೆಪ್ಪು ನೀವು ಸುಲಭವಾಗಿ ಕಲಿಬೋದು. ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್. ವಾಟ್ ಈಸ್ ದಿಸ್ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್? ನೋಡಿ, ಈಗ ನಾವು ನಡೆಯೋದು ಕಲ್ತ್ಕೊಂಡಿದ್ದು
ಯಾವುದಾದ್ರೂ ಬುಕ್ ಇಟ್ಕೊಂಡು ಕೂತು ಓದಿ ಹೀಗೀಗೆ ನಡಿಬೇಕಂತ ಕಲ್ತ್ವಾ? ನೋ. ಅಡುಗೆ ಮಾಡೋದು ಹೆಣ್ಮಕ್ಳು ಫಸ್ಟ್ ಅಫ್ಕೋರ್ಸ್ ಅವರು ಅಲ್ಲಿ ಇಲ್ಲಿ ನೋಡಿ ಕಲ್ತಿರ್ತಾರೆ, ಕೇಳಿ ಕಲ್ತಿರ್ತಾರೆ, ಮಾಡಿ ಕಲಿತಿರ್ತಾರೆ. ಆದರೆ ಮಾಡಿ ಕಲ್ತಿದ್ದೇ ಜಾಸ್ತಿ. ನೀವು ಯಾರನ್ನ ಬೇಕಾದರೂ ಕ್ವಶನ್ ಮಾಡಿ ನೋಡಿ. ನಾವು ಮಾಡಿ ಕಲ್ತಿದ್ದೇ ಜಾಸ್ತಿ, ಕೇಳಿರೋದು ಕಮ್ಮಿ, ನೋಡಿರೋದು ಕಮ್ಮಿ, ಓದಿರೋದು ಕಮ್ಮಿ ಅಂತ ಹೇಳ್ತಾರೆ ಅಡುಗೆ ಮಾಡಬೇಕಾದ್ರೆ. ಅದೇ ಥರನೇ ನೀವು ಸಹ ಇಲ್ಲಿ ಡೇ ಟು ಡೇ ಇಂಗ್ಲೀಷ್ ಟಿಪ್ಸ್ನ ಯೂಸ್ ಮಾಡಿಕೊಂಡು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ನ ಯಾವ ಥರ ಅಂಥೇಳಿ ಪ್ರೂವ್ ಮಾಡಿ ತೋರಿಸಿ. ಇದು ಬರೀ ಸ್ಟೂಡೆಂಟ್ಸ್ಗೆ ಅಥವಾ ಇಂಗ್ಲೀಷ್ ಗೊತ್ತಿಲ್ಲದಿರೋರ್ಗೆ ಆ ಥರ ಅಲ್ಲ, ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಹೆಲ್ಪ್ಸ್ ಫಾರ್ ಆಲ್ ಕ್ಯಾಟಗರಿ ಪೀಪಲ್. ಅದು ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ವರ್ಕಿಂಗ್ ಪೀಪಲ್ ಇರ್ಬೋದು, ನಾನ್ ವರ್ಕಿಂಗ್ ಪೀಪಲ್ ಇರ್ಬೋದು. ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಂದ ಸ್ಟಾರ್ಟ್ ಮಾಡೋಣ ನಾವು ಫಸ್ಟು. ಅವರಿಗೇನಕ್ಕೆ ಬೇಕು ಇಂಗ್ಲೀಷು ಅಂತ ಹೇಳ್ತಾರೆ ನೋಡಿ. ಮಕ್ಕಳಿಗೆ ಅಲ್ಪ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಂಗ್ಲೀಷ್ ಗೊತ್ತಿರಬೇಕು. ಇಲ್ದಿದ್ರೆ ಅವ್ರ ಮಕ್ಕಳೇ ಅವ್ರನ್ನ ಹೇಳೋ ಥರ ಚಾನ್ಸ್ ಇರುತ್ತೆ. ಏನಂದರೆ ನಿಮ್ಗೆ ಇಂಗ್ಲೀಷ್ ಗೊತ್ತಿಲ್ಲ, ಸೊ ನಿನಗೆ ಬರಲ್ಲ ಹೇಳ್ಕೊಡ್ಲಿಕ್ಕೆ ಅಂಥೇಳಿ. ಎಷ್ಟೋ ಪ್ಯಾರೆಂಟ್ಸು, ಎಷ್ಟೋ ಜನ ಬಂದು ನಮ್ಮ ಹತ್ರ ಹೇಳಿದ್ದಾರೆ, ನಮ್ಮ ಮಕ್ಕಳೇ ಈ ಥರ ಹೇಳ್ತಾರೆ ಅಂತ. ನೋಡಿ, ಈ ಪ್ರಾಬ್ಲಮ್ ಎಲ್ಲ ನೀವು ಓವರ್ಕಮ್ ಮಾಡ್ಬೋದು, ಅಂದರೆ ಅತಿ ಸುಲಭವಾಗಿ ಸೋಲಿಸ್ಬೋದು ಈ ಪ್ರಾಬ್ಲಮ್ಸ್ಗಳನ್ನೆಲ್ಲನೂ. ಈಗಂತೂ ವರ್ಕಿಂಗ್ ಎನ್ವೈರ್ಮೆಂಟ್ಗೆ ಹೋಗ್ಬೇಕಂದ್ರೆ ಇಂಗ್ಲೀಷ್ ಗೊತ್ತಿದೆಯಾ ಅಂತ ಹೇಳ್ತಾರೆ. ಅದು ಎಂಥ ಜಾಬ್ ಆದರೂ ಆಗಿರ್ಬೋದು, ಹೈಯರ್ ಪೊಸಿಷನಿಂದ ಲೋಯರ್ ಪೊಸಿಷನ್ವರೆಗೂ. ಡು ಯು ನೋ ಇಂಗ್ಲೀಷ್ ಅಂತ ಹೇಳ್ತಾರೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್, ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್ ಅಂತ ಹೇಳ್ತಾರೆ. ಯಾಕಂದರೆ ಅದು ಒಂದು ಎಸೆನ್ಷಿಯಲ್ ಪಾರ್ಟ್ ಆಗಿಬಿಟ್ಟಿದೆ, ನಮ್ಮ ಲೈಫ್ನ ಒಂದು ಭಾಗ ಆಗಿಬಿಟ್ಟಿದೆ. ಯಾಕಂದರೆ ಅಫಿಷಿಯಲ್ ಲ್ಯಾಂಗ್ವೇಜಾಗಿ ಯೂಸ್ ಮಾಡ್ತಿದ್ದೀವಿ ನಾವು ಇಂಗ್ಲೀಷ್ನ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ವರ್ಕಿಂಗ್ ಪೀಪಲ್ ಇರ್ಬೋದು, ನಾನ್ ವರ್ಕಿಂಗ್ ಪೀಪಲ್ ಇರ್ಬೋದು, ದಯವಿಟ್ಟು ಕ್ಲಾಸಸ್ನ ಅಟೆಂಡ್ ಆಗಿ. ಇಲ್ಲಿ ಒಂದು ವಿಶೇಷ ಇದೆ, ನಾವು ನಮ್ಮ ಟ್ಯುಟೋರಿಯಲ್ಸ್ ಹೆಸರಿಟ್ಟಿದ್ದೀವಲ್ಲ, ಅದು ಅರಿವು ಟ್ಯುಟೋರಿಯಲ್ಸ್. ನೋಡಿ, ನಾವು ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಎಲ್ಲನೂ ಗೊತ್ತಿರುತ್ತೆ, ಆದರೆ ಅರಿವಿರಲ್ಲ. ಅರಿವು, ಎಚ್ಚರಿಕೆ ಮಾಡ್ಕೊಳ್ಳೋದು ಅಥವಾ ಜ್ಞಾನ ತಂದ್ಕೊಳ್ಳೋದು ಇರಲ್ಲ. ಬಟ್ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಬ್ರಷ್ ಅಪ್ ಅಂತ ಹೇಳ್ತೇವೆ ನೋಡಿ, ಆ ಥರ. ಅಂದರೆ ಇದರರ್ಥ ಕತ್ತಲೆಯಲ್ಲಿ ಇರೋರಿಗೆ ಒಂದು ದಾರಿ ತೋರಿಸೋದು, ದೀಪವನ್ನು ಹಚ್ಚಿ. ಸೊ ಹಾಗಾಗಿ ಅರಿವು ಟ್ಯುಟೋರಿಯಲ್ಸ್ ಅಂತೇಳಿ ಇಟ್ಟಿದ್ದೀವಿ. ಈ ಕ್ಲಾಸಸ್ ಕಂಟಿನ್ಯೂ ಮಾಡೋದಾಗಿರಲಿ ಸಕ್ಸಸ್ಫುಲ್ಲಾಗಿ ನಿಮ್ಮ ಕೈಯಲ್ಲೇ ಇದೆ. ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಮೆಸೇಜಲ್ಲಿ ಹಾಕಿ. ಡೈಲಿ ಕ್ಲಾಸಸ್ನ ಫಾಲೋ ಮಾಡಿ. ನಿಮಗೇನಾದರೂ ಒಂದು ದಿವಸ ಮಿಸ್ ಆಯಿತಾ ಡ್ಯೂ ಟು ಸಮ್ ವರ್ಕ್, ಬ್ಯುಸಿ, ಸೊ ಅದನ್ನು ಕವರ್ ಮಾಡ್ಕೊಳ್ಳಿ, ಲಾಸ್ಟ್ ಡೇದು ಮತ್ತು ಟುಡೇದು ಈ ಥರ. ಆದರೆ ಕೇಳ್ತಾ ಹೋಗಿ. ನೀವು ಹೆಂಗೆ ಒಂದು ಸೀರಿಯಲ್ ನೋಡ್ತೀರಾ, ಮೂವಿ ನೋಡ್ತೀರಾ, ಒಂದು ಹಾಡು ಕೇಳ್ತೀರಾ, ಆ ಥರ ಈ ಕ್ಲಾಸಸ್ನ ನಾನು ಏನೇನು ಟಿಪ್ಸು ಕೊಡ್ತೀನೋ ಅದನ್ನು ನೀವು ಕೇಳ್ತಾ ಹೋದರೆ ಅತಿ ಸುಲಭವಾಗಿ ನೀವು ಇಂಗ್ಲೀಷ್ ಕಲಿತೀರಾ. ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದು, ನಿಮ್ಮ ನೇಬರ್ಸ್ಗೆ ಹೆಲ್ಪ್ ಮಾಡ್ಬೋದು, ಅಥವಾ ನಿಮಗೇ ಹೆಲ್ಪ್ ಆಗುತ್ತೆ. ವರ್ಕಿಂಗ್ ಪೀಪಲ್ಗಂತೂ ತುಂಬ ತುಂಬ ಹೆಲ್ಪ್ ಆಗುತ್ತೆ. ಇಂಗ್ಲೀಷ್ ಗೊತ್ತಿಲ್ಲ ಅಂದ್ರೇ ಅವ್ರು ನೋಡೋ ರೀತಿಯೇ ಬೇರೆ. ವರ್ಕಿಂಗ್ ಎನ್ವೈರ್ನಮೆಂಟಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಬೇಕಾದರೆ ನೀವು. ಕ್ಲಿಯರ್? ನೋಡಿ, ಈ ಕ್ಲಾಸ್ 1ನಲ್ಲಿ ನಾನು ಡೈರೆಕ್ಟು ನಿಮಗೇನು ಗ್ರಾಮರ್ಗೆ ಕರ್ಕೊಂಡು ಹೋಗಲ್ಲ, ಕೆಲವೊಂದು ಹಿಂಟ್ಸ್ ಕೊಡ್ತೀನಿ. ಅದು ಎಸ್ಪೆಷಲಿ ಡೈಲಿ ಯೂಸಿಂಗ್ ಗ್ರೀಟಿಂಗ್ ಆರ್ ಪೊಲೈಟ್ ವರ್ಡ್ಸ್. ಏನಿದು ಅಂತ ಹೇಳಿದರೆ ದಿನನಿತ್ಯ ನಾವು ಮಾತಾಡುವಂಥದ್ದು. ಅಯ್ಯೋ, ಇದನ್ನು ಮಾತಾಡಿದ್ರೆ ಯಾರಾದರೂ ಏನಾದರೂ ಅಂದ್ಕೊಂಡ್ಬಿಡ್ತಾರಾ? ಯಾರಾದರೂ ಏನಾದರೂ ಅಂದ್ಕೊಳ್ಳೋದು ನಿಮಗೆ ಆಗಬೇಕು. ನೀವು ಕಲಿಯೋದು ನೀವು ನೋಡಿ, ನೀವು ಚೆನ್ನಾಗಾಗೋದು ನೀವು ನೋಡಿ. ನಿಮ್ಮ ಮಕ್ಕಳಿಗೆ ವಿಶ್ ಮಾಡಿ. ನೀವು ವರ್ಕಿಂಗ್ ಪೀಪಲ್ ಅಲ್ಲ ಅಂದರೆ, ನೀವು ವರ್ಕಿಂಗ್ ಪೀಪಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ವಿಶ್ ಮಾಡಿ, ನಿಮ್ಮ ಹೈಯರ್ ಅಥಾರಿಟಿಗೆ ವಿಶ್ ಮಾಡಿ. ಅದು ಗುಡ್ ಮಾರ್ನಿಂಗ್ ಇರ್ಬೋದು, ಗುಡ್ ಆಫ್ಟರ್ನೂನ್ ಇರ್ಬೋದು,
ಗುಡ್ ಈವ್ನಿಂಗ್ ಇರ್ಬೋದು, ಗುಡ್ ನೈಟ್ ಇರ್ಬೋದು. ಸೊ ಯಾರನ್ನಾದ್ರೂ ಮೀಟ್ ಆದಾಗ ನೀವು ಹಾಯ್ ಮತ್ತು ಹಲೋ ಅಂತ ಹೇಳಿ, ಅದ್ರ ಜೊತೆಗೆ ಸರ್ ಅಥವಾ ಮ್ಯಾಡಮ್ ಅಂತೇಳಿ ಹಾಕಿ. ಹಲೋ ಮ್ಯಾಮ್, ಹಲೋ ಸರ್, ನಥಿಂಗ್ ರಾಂಗ್ ಇನ್ ದಿಸ್, ತಪ್ಪೇ ಅಲ್ಲ. ನಿಮ್ಮ ಮಕ್ಕಳಿಗೆ ಹೇಳಿ ಗುಡ್ ಮಾರ್ನಿಂಗ್ ಅಂತ ಹೇಳಿ, ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೂ ಖುಷಿ ಆಗುತ್ತೆ, ಅವರು ವಿಶ್ ಮಾಡ್ತಾರೆ. ನಮ್ಮ ಪೇರೆಂಟ್ಸು ಇಂಗ್ಲೀಷ್ ಕಲಿತಿದ್ದಾರೆ ಅಂತೇಳಿ ಖುಷಿ ಪಡ್ತಾರೆ. ನೆಕ್ಸ್ಟ್, ಯಾರಿಂದ ಏನಾದರೂ ಸಹಾಯ ಪಡ್ಕೊಂಡ್ರೆ ಥ್ಯಾಂಕ್ ಯು ಹೇಳಿ, ಅದರಲ್ಲಿ ಏನೂ ತಪ್ಪಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ನಿಮಗೆ ಸರ್ ಅಥವಾ ಮೇಡಮ್ ಅವರು ಬಳಸೋಕ್ಕಾಗಲ್ಲ, ಆ ಥರ ಅವ್ರಿಗೆ ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಮಾ ಅಂತ ಹೇಳಿ, ನಥಿಂಗ್ ರಾಂಗ್ ಇನ್ ದ್ಯಾಟ್. ಒಂದು ವೇಳೆ ನಿಮ್ಮ ಕಡೆಯಿಂದ ಬೇರೆಯವ್ರಿಗೆ ಹೆಲ್ಪ್ ಆಗಿದ್ದರೆ ಅವ್ರು ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ, ಆಗ ವೆಲ್ಕಮ್ ಅಂತ ಹೇಳಿ. ಯು ಆರ್ ವೆಲ್ಕಮ್ ಅಂತ ಹೇಳಬೇಕು, ಬಟ್ ನಿಮಗೆ ಗೊತ್ತಿಲ್ಲ ಯು ಯಾವಾಗ ಮತ್ತು ಆರ್ ಜೊತೆ ಹಾಕಬೇಕು ನಿಮಗೆ ಗೊತ್ತಿಲ್ಲ, ಬೇಡ, ವೆಲ್ಕಮ್ ಅಂತ ಹೇಳಿ ಸಾಕು. ನೆಕ್ಸ್ಟು, ನಿಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಸಾರಿ ಅಂತ ಹೇಳಿ. ಆಗ ಅವರು ತಪ್ಪಾಗಿದೆ, ತಿಳಿದೋ ಎಕ್ಸ್ಕ್ಯೂಸ್ ಕೇಳಿದ್ದಾರೆ ಅಥವಾ ಸಾರಿ ಕೇಳಿದ್ದಾರೆ ಅಂತ ಹೇಳ್ತಾರೆ. ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿ, ಏನಿದು ಎಕ್ಸ್ಕ್ಯೂಸ್ ಮೀ? ನೀವು ಯಾರಿಗಾದರೂ ತಿಳಿದೋ ತೊಂದರೆ ಆಗಬಹುದು ಅಂತ ಅಂದ್ಕೊಂಡಾಗ, ಪ್ಲಸ್ ಏನಾದರೂ ರಿಕ್ವೆಸ್ಟ್ ಮಾಡಬೇಕು ಯಾರನ್ನಾದರೂ ಅಂದ್ಕೊಂಡಾಗ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಅವ್ರನ್ನ ಅಲರ್ಟ್ ಮಾಡೋದು, ಅಂದರೆ ಅವ್ರನ್ನ ನಿಮ್ಮ ಕಡೆಗೆ ಗಮನ ಸೆಳೆಯೋ ಅಂಥದ್ದು. ಸೊ ಆ ಥರ ಇದ್ದಾಗ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ, ತಪ್ಪೇನಿಲ್ಲ. ಸೊ ಈ ಥರ ದಿನನಿತ್ಯದ ಎಷ್ಟೋ ವರ್ಡ್ಗಳು ನಿಮ್ಮ ಲೈಫಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸಲ್ಲಿ ನಿಮಗೆ ಹಾರ್ಡ್ ಇಂಗ್ಲೀಷ್ ಹೇಳ್ಕೊಟ್ಟು, ಹಾರ್ಡ್ ಗ್ರಾಮರ್ ಹೇಳ್ಕೊಟ್ಟು ನಿಮ್ಮ ತಲೆ ಚಿಟ್ಟಿಡ್ಸಲ್ಲ ನಾನು. ಸಿಂಪಲಾಗಿ ಪದಗಳ ಜೋಡಣೆ ಹೇಗೆ ಮಾಡಬೇಕಂತ ಹೇಳ್ಕೊಡ್ತಾ ಹೋಗ್ತೀನಿ ಟೆನ್ಸಸ್ಸಲ್ಲಿ. ಇನ್ನು ಇದು ಯಾರಿಗೆ ಇಂಗ್ಲೀಷು ಗೊತ್ತಿದೆಯೋ ಅಲ್ಪ ಸ್ವಲ್ಪ ಓದಲಿಕ್ಕಿರ್ಬೋದು ಅಥವಾ ಕೇಳಿದರೆ ಅರ್ಥ ಮಾಡ್ಕೊಳ್ಳೋಕ್ಕಿರ್ಬೋದು, ಆ ಥರ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇನ್ನು ಕೆಲವೊಂದು ಫಸ್ಟ್ ಕ್ಯಾಟಗರಿ ಅವ್ರು ಇರ್ತಾರೆ, ಅಂದರೆ ಅವರಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರ್ತಾ ಇರಲ್ಲ. ಆ ಥರ ಅವ್ರಿಗೆ ಕನ್ನಡ ಟು ಇಂಗ್ಲೀಷು, ಅದನ್ನು ಇಂಗ್ಲೀಷ್ ಟು ಇಂಗ್ಲೀಷ್ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂಥೇಳಿ ಇನ್ನೊಂದು ಪ್ಯಾರಲಲ್ ಕ್ಲಾಸ್ ಮಾಡೋಣ ಅಂತಿದ್ದೀನಿ. ಅದನ್ನು ಬಂದು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀನಿ ನಾನು. ಯಾವ ಥರ ಅಂತ ಹೇಳಿದ್ರೆ, ನೀವು ಕಮೆಂಟ್ ಬಾಕ್ಸಸ್ಸಲ್ಲಿ ಹೌದು ನಮಗೆ ಕನ್ನಡ ಟು ಇಂಗ್ಲೀಷು ಹೇಗೆ ಬರೆಯೋದು, ಹೇಗೆ ಓದೋದು ಅದು ಸಹ ಬೇಕು, ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡೋದ್ರ ಜೊತೆಗೆ ನಿಮ್ಮ ಕ್ಲಾಸಲ್ಲಿ ಅಂತ ಕೇಳಿದ್ರೆ ಅದನ್ನು ಪ್ಯಾರಲಲಾಗಿ ಮಾಡಿಕೊಡ್ತೀನಿ. ಕ್ಲಾಸಸ್ಸು ರನ್ ಆಗೋದು ಸಕ್ಸಸ್ಫುಲ್ಲಾಗಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀನಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಮತ್ತು ನಿಮಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಇದರಿಂದಾಗಿ ನಮಗೂ ಒಂದು ಇನ್ಸ್ಪಿರೇಷನ್ ಬರುತ್ತೆ, ಉತ್ತೇಜನ ಬರುತ್ತೆ, ಇನ್ನು ಕ್ಲಾಸಸ್ ಮಾಡೋಣ, ಹೇಳ್ಕೊಡೋಣ ಟಿಪ್ಸು ಅಂಥೇಳಿ. ಇಲ್ಲಿ ನಿಮಗೆ ನಾನು ಮುಂಚೆನೇ ಹೇಳ್ದಂಗೆ ಜಾಸ್ತಿ ಹಾರ್ಡ್ ವರ್ಕ್ ಏನಿರಲ್ಲ, ಕೆಲವೊಂದು ಟಿಪ್ಸ್ ಮಾತ್ರ ನೀವು ಬುಕ್ಕಲ್ಲಿ ಬರೆದು ಇಟ್ಕೊಂಡ್ರೆ ಸಾಕು. ನಿಮಗೆಲ್ಲಾದರೂ ಏನಾದರೂ ಮರ್ತೋಯ್ತಾ ಮತ್ತೆ ರಿವೈಂಡ್ ಮಾಡಿ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಅಂಥೇಳಿ. ಆದರೂ ಏನಾದರೂ ಡೌಟ್ಸ್ ಇದೆಯಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ ಅದಕ್ಕೆ. ದಯವಿಟ್ಟು ನಿಮ್ಮ ಒಪಿನಿಯನ್ನ ತಿಳಿಸಿ. ಇದು ಮೊದಲಲ್ಲೇ ಹೇಳಬೇಕಿತ್ತು. ಇವತ್ತು ವಸಂತ ಪಂಚಮಿ, ಸರಸ್ವತಿ ದೇವಿಯ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.